ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಜೆಡಿಎಸ್ ಮುಖಂಡರು ನಾಳೆ ಅಡ್ಡ ಮತದಾನ ಮಾಡೋದು. ಇಲ್ಲ, ನಿಜವಾಗ್ಲೂ ಇಲ್ಲಿ ನಾನು ಯಾವುದು ರಾಜಕೀಯ ಮಾತಾಡೋದಿಲ್ಲ. ಯಾಕಂತಂದರೆ ನಮ್ಮ ನಾಡಿನ ಒಬ್ಬರು ದೊರೆಗಳವರು ಎಲ್ಲ ಪಕ್ಷಾತೀತವಾಗಿ ಸರ್ವ ಧರ್ಮದವರು ಸರ್ವ ಜನರ ಜೊತೆ ಚೆನ್ನಾಗಿ ಇರೋಂಥ ಒಬ್ಬ ಶಾಸಕರನ್ನ ನಾವು ಕಳ್ಕೊಂಡಿವಿ. ಅವ್ರ ಬಗ್ಗೆ ನನಗೆ ಭಾಳ ನೋವಾದ. ಹಾಗಾಗಿ ಇವತ್ತು ನಾವು ನಿನ್ನೆ ಬೆಂಗಳೂರಿದ್ದೆ, ಅವರು ಅಲ್ಲೇ ನಾವು ಮಣಿಪಾಲ್ ಹಾಸ್ಪಿಟ್ಲಲ್ಲಿ ಭೇಟಿ ಆಗಬೇಕು ಅನ್ನೋಂಥ ಉದ್ದೇಶ ಇಟ್ಕೊಂಡಿದ್ದೆ. ಆದರೆ ಮುಂದಕ್ಕೆ ಬಂದರು ಅವರು ಅಂತ ಗೊತ್ತಾದ ತಕ್ಷಣವೇ ನಾನು ಭಾಳ ನೋವಾಗ್ಯದ. ನಿಜವಾಗ್ಲೂ ಇಂಥ ಒಬ್ಬ ವ್ಯಕ್ತಿ ಪುನಃ ಮತ್ತೆ ನಮ್ಮ ನಾಡಿನಲ್ಲಿ ಜನಿಸ್ಲಿ, ಅವರಿಗೆ ಅವ್ರ ಕುಟುಂಬಕ್ಕೆ ದುಃಖ ಪರಿಸ ಶಕ್ತಿ ಕೊಡಲಿ, ಇನ್ನೂ ನಾಡಿನ ಸೇವೆ ಮಾಡೋಂಥ ಭಾಗ್ಯ ಅವ್ರ ಕುಟುಂಬದ ಅವ್ರ ಮಗನಿಗೆ ಕೊಡಲಿ ಅಂತ ಹೇಳ್ತೀನಿ ಸರ್. ರಾಜಕೀಯವಾಗಿ ನಾನೇನೋ ಇದು ಮಾಡಲ್ಲ. ಯಾಕಂದರೆ ನಮ್ಮದೇ ಆದಂಥ ಒಂದು ತೀರ್ಮಾನ, ಪಕ್ಷದ ಬದ್ಧತೆ ಇಟ್ಕೊಂಡು ನಾವು ಕೆಲಸ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಮೀಡಿಯಾಗಳಲ್ಲಿ ಕೆಲವೊಂದು ನನ್ನ ಬಗ್ಗೆ ಇಲ್ಲ ಸಲ್ಲದ ಒಂದು ಸುಳ್ಳು ಸುದ್ದಿಗಳು ಬರ್ತಾ ಇದೆ. ಯಾಕಂದರೆ ನಮ್ಮ ಪಕ್ಷದ ಅಭ್ಯರ್ಥಿ ಇರೋದ್ರಿಂದ ನಾವು ಯಾವುದೇ ಕಾರಣಕ್ಕೂ ಪಕ್ಷ ಬಿಟ್ಟು ಬೇರೆ ಯಾವುದು ಮಾತಾಡೋದು. ಜೆಡಿಎಸ್ ಮುಖಂಡರ ಪಕ್ಷ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ. ಇಲ್ಲ, ನಾವು ಸಂಪರ್ಕ ನಿರಂತರವಾಗಿ ನಾವು ಪಕ್ಷ ಅಲ್ಲೇ ಇದ್ದೀನಿ. ನಾನು ಬೆಂಗಳೂರಲ್ಲೇ ಇದ್ದೀನಿ, ಕುಮಾರಣ್ಣವ್ರ ಜೊತೆನೇ ಇದ್ದೀನಿ, ಪಕ್ಷದ ಜೊತೆ ಇದ್ದೀನಿ. ಆದರೆ ನಾನು ಕಾಂಗ್ರೆಸ್ ಮುಖಂಡರು ಕೂಡ ನನಗೆ ಒಂದು ಒಳ್ಳೆ ಭಾವನೆ ಇಟ್ಟಾರೆ, ನನಗೆ ಪಕ್ಷಾತೀತವಾಗಿ ನನ್ನ ನೋಡ್ತಾರೆ. ಆದರೆ ಇದಕ್ಕೆ ಯಾವುದೇ ರಾಜಕೀಯ ಬಣ್ಣ ಬಳಿಯೋದು ಬೇಡ. ನಾನು ಎಲ್ಲರೂ ನಮ್ಮವ್ರು ಏನು ಹೇಳ್ತಾರೆ ಪಕ್ಷ ನಿಷ್ಠೆ ಇಟ್ಕೊಂಡು ಕೆಲಸ ನಾಳೆ ಮೈತ್ರಿ ಅಭ್ಯರ್ಥಿ ಪರ ಮತದಾನ ಮಾಡ್ತಾರೆ. 100% ಮಾಡ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.